ವಿಡಿಯೋ ಬಂಧುಗಳ ನಡೆ ಲೋಕಸಭಾ ಚುನಾವಣೆ ಇನ್ನು ಮಿನಿಮಮ್ ಒಂದು 5 ತಿಂಗಳು ಇರುತ್ತೆ. ಈ 5 ತಿಂಗಳಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ನೋಡಿ. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಯಾವಾಗಾದ್ರೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೂ ಆವಾಗಿನಿಂದ ಈ ಪಕ್ಕ ರಾಷ್ಟ್ರಗಳಾಗಿರುವ ಚೀನಾ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿರೋದು. ಅವ್ರಿಗೆ ಯಾವುದೇ ಒಂದು ಚಾನ್ಸ್ ಕೊಡದಾನೆ ಅವರು ತುಳಿತಿರೋದಂತೂ ಗ್ಯಾರಂಟಿ ವಿಷಯ. ಆದ ಕಾರಣ ಏನ್ ಮಾಡ್ತಾ ಇದೆ ಅಂದ್ರೆ ನೋಡಿ, ಈ ಚೀನಾ ಏನ್ ಮಾಡ್ತಾ ಇದೆ, ಮುಂಬರುವ ಎಲೆಕ್ಷನ್ಸ್ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮೋದಿ ಅವರನ್ನ ಅಧಿಕಾರ ತರಬಾರದು. ಇದಕ್ಕೆ ಚೀನಾ ಪ್ಲಾನ್ ಮಾಡ್ತಾ ಇದೆ. ಬಂಧುಗಳು ನಿಮ್ಗೊಂದು ಡೌಟ್ ಬರ್ಬೋದು, ಆ ಚೀನಾದವ್ರು ಪ್ಲಾನ್ ಮಾಡಿದ್ರೆ ಇಲ್ಲಿನ ಭಾರತೀಯ ಪ್ರಜೆಗಳು ಅವ್ರ ಮಾತು ಏನಕ್ಕೆ ಕೇಳ್ತಾರೆ, ಓಟ್ ಹಾಕ ನಾವೇ ತಾನ ಅಂತ. ಇಲ್ಲಿ ಒಂದು ವಿಶೇಷ ಇದೆ, ಏನಕ್ಕಂದ್ರೆ ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದು ಮಹಾಮಾರಿ ಏನಿದೆ, ಅದರಿಂದ ಅತಿ ಹೆಚ್ಚಾಗಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಈಗ ಒಂದು ಪಾರ್ಟಿ ಬಗ್ಗೆ ಆಗಲಿ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ತುಂಬಾ ಫೇಕ್ ಆಗಿ ನ್ಯೂಸ್ ಅನ್ನು ಆಡೋದು. ಅವ್ರು ಮಾಡಿರೋ ಕೆಲಸಗಳೆಲ್ಲ ವೇಸ್ಟ್, ಅವೆಲ್ಲ ಫೇಕ್, ಅದರಲ್ಲಿ ನಿಜ ಇಲ್ಲ, ಇವ್ರು ತುಂಬಾ ಒಂದು ಕೋಮುವಾದಿ, ಆದ ಕಾರಣಕ್ಕೆ ಓಟ್ ಹಾಕ್ಬೇಡಿ ಅಂತ ಈ ಸೋಷಿಯಲ್ ಮೀಡಿಯಾ ಏನಂತ ಕರಿತೀವಿ, ಈಗ ಟ್ವಿಟರ್ ಆಗ್ಲಿ ಇಲ್ಲ ಫೇಸ್ಬುಕ್ ಆಗ್ಲಿ ಇಲ್ಲ ಯೂಟ್ಯೂಬ್ ಆಗ್ಲಿ ಇಲ್ಲ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಆಗ್ಲಿ ಅವರ ಪಕ್ಷದ ಬಗ್ಗೆ ಆಗ್ಲಿ ಕೆಟ್ಟದಾಗಿ ಪ್ರಚಾರ ಮಾಡೋದು. ಈಗ ಈ ವಿಷಯ ತುಂಬಾ ವೈರಲ್ ಆಗ್ತದೆ ಬಂಧುಗಳೇ. ನೋಡಿ ಬಂಧುಗಳೇ, ನಿಮ್ಗೊಂದು ಹೇಳಿದ್ರೆ ತುಂಬಾ ಆಲೋಚನೆ ಮಾಡ್ತಾರೆ ಈ ವಿಷಯದ ಬಗ್ಗೆ. 4700 ಅಕೌಂಟ್ ಫೇಕ್ ಅಕೌಂಟ್ ಗಳನ್ನು ಫೇಸ್ಬುಕ್ ಇಂದ ಕ್ರಿಯೇಟ್ ಮಾಡಿ ಮೋದಿ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದೆ ಈ ಚೀನಾ. ಈ ಜಿ ಜಿನ್ಪಿಂಗ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಚೀನಾಕ್ಕೆ ಅನುಕೂಲವಾಗುವ ಒಂದು ಪಕ್ಷ ಆಗ್ಲಿ ಒಬ್ಬ ನಾಯಕನಾಗ್ಲಿ ಮತ್ತೊಮ್ಮೆ 2024 ಲೋಕಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ಬೇಕಂತ ಆಲೋಚನೆ ಮಾಡ್ತಾ ಇದೆ ಚೀನಾ. ಆದ ಕಾರಣ ನೋಡಿ, ಇದು ಅನ್ನೋದು ಅಫಿಷಿಯಲ್ಸ್ ಏನೋ ಸುಮ್ಮನೆ ಉಟ್ಟಿಸ್ಕೊಂಡು ಮಾತ್ರದಲ್ಲ ಬಂಧುಗಳು. ಏನಕ್ಕಂದ್ರೆ ಈ ಫೇಸ್ಬುಕ್ಕಿನ ಮುಖ್ಯಸ್ಥ ಏನಂತ ಜಾರ್ಜ್ ಬೋಗ್ ಏನಂತ ಕರಿತೀವಿ, ಅವರು ರೀಸೆಂಟ್ ಆಗಿ ಈ ವಿಷಯದ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡಿದ್ದಾರೆ. ಭಾರತದಲ್ಲಿ 2024 ಚುನಾವಣೆ ನಡೆಯುವ ಬಗ್ಗೆ ಇದರಿಂದ ಫೇಸ್ಬುಕ್ ನಲ್ಲಿ 4700 ಅಕೌಂಟ್ಗಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಭಾರತದ ಬಗ್ಗೆ, ಭಾರತದ ಬಿಜೆಪಿ ಪಕ್ಷದ ಬಗ್ಗೆ ಇಲ್ಲ ಮೋದಿ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಆ ಅಕೌಂಟ್ ಗಳನ್ನು ಬ್ಯಾನ್ ಮಾಡಿದೀವಿ, ಬಂದ್ ಮಾಡಿದೀವಿ ಅಂತ ಸ್ವತಃ ಫೇಸ್ಬುಕ್ಕಿನ ಮುಖ್ಯಸ್ಥ ಹೇಳ್ಕೊಂಡಿದ್ದಾರೆ. ಆದ ಕಾರಣ ಇಂತಿಂತ ಕೇವಲ ಚೀನಾ ಅಂತಲ್ಲ, ಈ ಪಾಕಿಸ್ತಾನ ಆಗ್ಲಿ ಇನ್ನ ನಮ್ಮ ಭಾರತ ಆಗ್ಲಿ ಮೋದಿ ಅವರು ಅಂದ್ರೆ ಯಾರಿಗ ಆಗ ಬರಲ್ಲೋ ಅಂತ ವ್ಯಕ್ತಿಗಳು ಕೇವಲ ಹೊರಗಡೆ ದೇಶದಿಂದಲ್ಲ, ನಮ್ಮ ಭಾರತದಲ್ಲಿ ಇರುವ ಕೆಲವು ವ್ಯಕ್ತಿಗಳ ಜೊತೆ ಮಿಂಗಿಲಾಗಿ ಅವ್ರ ಜೊತೆಗೆ ಸೇರ್ಕೊಂಡು ಚೀನಾ ಇಂತ ಕೆಲಸ ಮಾಡ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಇನ್ನ ಕಾರಣಗಳೇನು, ಮತ್ತೆ ನಮ್ಮ ಭಾರತ ಯಾವ ರೀತಿಯಾದ ಒಂದು ಆದೇಶ ಹೊರಡಿಸುತ್ತೆ, ಯಾವ ರೀತಿಯಾದ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸುತ್ತೆ, ಇಂತಹ ವಿಷಯಗಳಿಗೆ ಭಾರತ ಸರ್ಕಾರ ಯಾವ ರೀತಿಯಾದ ತಿರುಗೇಟ್ ನೀಡುತ್ತೆ. ವಿಶೇಷವಾಗಿ ಈ ಗೂಗಲ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಇಲ್ಲ ಯೂಟ್ಯೂಬ್ ಆಗ್ಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಭಾರತ ಸಿಇಒಗಳಿದ್ದಾರೆ. ಇದರಿಂದ ಯಾವ ರೀತಿ ಪ್ಲಾನ್ ಮಾಡ್ತಾರೆ ನಮ್ಮ ಭಾರತ ಸರ್ಕಾರ ಅಂತ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ ಬಂಧುಗಳೇ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಚೀನಾ ಎಂತೆಂತ ಕುತಂತ್ರ ಬುದ್ಧಿ ಉಪಯೋಗಿಸುತ್ತೆ ಅಂತ ಯಾವಾಗಾದ್ರೆ ಮೋದಿ ಅವರವರಿಗೆ ದಿಟ್ಟ ಉತ್ತರ ಕೊಡುತ್ತಾ, ಯಾವುದೇ ಕಾರಣಕ್ಕೂ ಚೀನಾಕ್ಕೆ ಆರ್ಥಿಕವಾಗ್ಲಿ ಇಲ್ಲ ಬಾರ್ಡರ್ ವಿಷಯದಾಗ್ಲಿ ಯಾವುದೇ ವಿಷಯದಾಗ್ಲಿ ದಿಟ್ಟ ಉತ್ತರ ಕೊಡುತ್ತೆ. ಯಾವಾಗಾದ್ರೆ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ, ಇದನ್ನ ಆಲೋಚನೆ ಮಾಡಿದ ಚೀನಾ ಹೀಗೆ ಮುಂದುವರೆದರೆ ಒಂದು ದಿನ ಖಂಡಿತವಾಗ್ಲೂ ಚೀನಾ ದೇಶಕ್ಕೆ ಮುಪ್ಪಾಗುತ್ತೆ ಅಂತ ಆಲೋಚನೆ ಮಾಡಿ ಈ ಜಿ ಜಿನ್ಪಿಂಗ್ ಏನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ಸೋಷಿಯಲ್ ಮೀಡಿಯಾ ಏನಂತ ಕರಿತೀವಿ, ಫೇಸ್ಬುಕ್ ಆಗ್ಲಿ ಇಲ್ಲ ಯೂಟ್ಯೂಬ್ ಆಗ್ಲಿ ಇಲ್ಲ ಟ್ವಿಟರ್ ಆಗ್ಲಿ ಇಂತ ವ್ಯಕ್ತಿಗಳಿಗೆ ಬೇರೆ ಯಾರೆಲ್ಲ ಬಂಧುಗಳೇ ನಮ್ಮ ದೇಶದಲ್ಲಿರುವ ಕೆಲವು ವ್ಯಕ್ತಿಗಳಿಗೆ ಫಂಡ್ ಮುಖಾಂತರ ಹಣ ಕೊಟ್ಟು ಏನ್ ಮಾಡ್ತಾ ಇದಾರೆ, ನೀವು ಈ ರೀತಿಯಾಗಿ ಫೇಕ್ ನ್ಯೂಸ್ ಅನ್ನ ಹರಡಿ. ಯಾವುದೇ ಕಾರಣಕ್ಕೂ ಈಗ ಎಕ್ಸಾಂಪಲ್ ಬಂಧುಗಳೇ, GDP ಅಂತ ಹೇಳ್ತೀವಿ, ರೀಸೆಂಟ್ ಆಗಿ ಭಾರತ ಸರ್ಕಾರನೇ ಹೇಳ್ಕೊಂಡಿದೆ 7.56 ಇನ್ಕ್ರೀಸ್ ಆಗ್ತಾ ಇದೆ GDP. ಪ್ರಪಂಚದಲ್ಲಿ ಯಾವುದೇ ದೇಶ ಆಗ್ತಾ ಇಲ್ಲ ಈ ರೀತಿಯಾಗಿ ಅಂತ. ಇಂತ ವಿಷಯಗಳು ಬಂದಾಗ ಈ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಸುಳ್ಳು, ಇದೆಲ್ಲ ವೇಸ್ಟ್, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಭಾರತ ಸರ್ಕಾರ ಆಗ್ಲಿ ಮೋದಿ ಅವರಾಗ್ಲಿ ಇವರೆಲ್ಲ ಕೆಲಸ ಮಾಡಿರೋ ಕೆಲಸಗಳೆಲ್ಲ ವೇಸ್ಟ್, ಅದು ಯಾವುದೇ ಬಡವರಿಗೆ ಉಪಯೋಗ ಆಗಲ್ಲ ಅಂತ ಇವ್ರು ಫೇಕ್ ನ್ಯೂಸ್ ಹರಡೋದು. ಇಂತಹ ವಿಷಯಗಳು ಚೀನಾ ಮಾಡ್ತಾ ಇದೆ. ದೇಶದ ಬಗ್ಗೆ ದೇಶ ಮುಂದುವರಿಬಾರದು ಬಂಧುಗಳೇ. ಹೊರಗಡೆ ಇರುವ ಕುತಂತ್ರಿಗಳಿಗಿಂತ ನಮ್ಮ ದೇಶದಲ್ಲಿರುವ ಅತಿ ಹೆಚ್ಚು ಕುತಂತ್ರಗಳಿದ್ದಾರೆ. ಏನಕ್ಕಂದ್ರೆ ಕೆಲವರು ಭಾರತನೇ ಬೆಳಿಬಾರ್ದು, ಯಾವುದೇ ಹೊಸ ವಿಷಯ ಬರ್ಲಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಕ್ಸಾಂಪಲ್ ಆಗಿ ಚಂದ್ರಯಾನ 3 ತಗೊಳ್ಳಿ. ಆ ಚಂದ್ರಯಾನ 3 ತಗೊಂಡಾಗ ತಿರುಪತಿಗೆ ಹೋಗಿ ಪೂಜೆ ಮಾಡಿದ್ಕನೆ ಅದೆಲ್ಲ ಯಾಕೆ ಮಾಡಿದ್ರು, ಇದೆಲ್ಲ ಮಾಡಬಾರ್ದಂತ ಪ್ರಧಾನಿಗೆ ಪತ್ರ ಬರೆದಿರುವ ಮೂರ್ಖರು ನಮ್ಮಲ್ಲಿದ್ದಾರೆ. ಅಂತ ವ್ಯಕ್ತಿಗಳು ಅತಿ ಹೆಚ್ಚಾಗಿದ್ದಾರೆ. ಯಾವುದೇ ವಿಷಯ ತಗೊಳ್ಳಿ, ಭಾರತ ಗ್ರೇಟ್ ಅಂತ ಬಂದಾಗ ಅದನ್ನ ಅದು ಗ್ರೇಟ್ ಅಲ್ಲ, ಅದು ವೇಸ್ಟ್, ಅದು ಜನಗಳಿಗೆ ಉಪಯೋಗನೇ ಆಗಲ್ಲ.
ಇಂತಹ ಕೆಲಸಗಳು ಏನಕ್ಕೆ ಮಾಡ್ತಾರೆ ಅಂತ ಮೋದಿ ಟೀಕೆ ಮಾಡ್ಬೇಕು. ಬಿಜೆಪಿ ಪಕ್ಷವನ್ನು ಒಂದು ಅನಲೈಸ್ ಮಾಡಿ ಅದು ಪಕ್ಷನೇ ಅಲ್ಲ, ಆ ಪಕ್ಷ ಸರಿ ಇಲ್ಲ, ಇವರೆಲ್ಲ ಕೆಲಸ ಮಾಡೋರೆಲ್ಲ ವೇಸ್ಟ್ ಅಂತ ಈ ರೀತಿಯಾಗಿ ಫೇಕ್ ನ್ಯೂಸ್ ಆಡಬೇಕು. ಅದಕ್ಕೆ ಚೀನಾ ಕಡೆಯಿಂದ ಫಂಡ್ ಬರುತ್ತೆ ಜಿ ಜಿನ್ಪಿಂಗ್ ಅವರಿಂದ. ಆ ವ್ಯಕ್ತಿಗಳು ನಮ್ಮ ದೇಶದಲ್ಲಿರುವ ಕೆಲವು ವ್ಯಕ್ತಿಗಳ ಜೊತೆಗೂಡಿ ಇಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಇದು ಸ್ವತಃ ಫೇಸ್ಬುಕ್ ಮುಖ್ಯಸ್ಥ ಹೇಳಿಕೊಡಿದ್ರೆ ಇದಕ್ಕಿಂತ ಮುಂಚೆನೆ ನಾನು ಹೇಳಿದೆ. ಇದೇ ರೀತಿಯಾಗಿ ಹಲವಾರು ದೇಶಗಳ ಮೇಲೆ ಪರಿಣಾಮ ಬೀಳುತ್ತೆ ಬಂಧುಗಳೇ. ನೋಡಿ, ಎಕ್ಸಾಂಪಲ್ ಆಗಿ 2017 ಅಮೆರಿಕದಲ್ಲಿ ಎಲೆಕ್ಷನ್ಸ್ ಆಯ್ತು. ಅಮೆರಿಕದಲ್ಲಿ ಎಲೆಕ್ಷನ್ಸ್ ಆದಾಗ ಕ್ಲಿಂಟನ್ ಅವರನ್ನು ಸೋಲಿಸಿ ಟ್ರಂಪ್ ಅನ್ನು ಗೆಲ್ಸ್ಬೇಕಂತ ಪುತಿನ್ ಅವರು ಪ್ಲಾನ್ ಮಾಡಿದ್ರು. ನೋಡಿ, ರಷ್ಯಾದಲ್ಲಿದ್ದೆ ಪುತಿನ್ ಅವರು ಪ್ಲಾನ್ ಮಾಡಿ ಅಲ್ಲಿ ಟ್ರಂಪ್ ಗೆಲುವಿಗೆ ಕಾರಣರಾದ್ರು ಬಂಧುಗಳು. ಏನಕ್ಕಂದ್ರೆ ನೋಡಿ, ಅದೇ ಅಮೆರಿಕದಲ್ಲಿ ಅದೇ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ಅಲ್ಲಿ ಒಂದೊಂದು ಏಜೆಂಟ್ ಇರುತ್ತೆ, ಒಂದು ಟೀಮ್ ಇರುತ್ತೆ. ಆ ಟೀಮ್ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ವಿಷಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಲಾಗ್ಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಯಾವುದೇ ವಿಷಯದಲ್ಲಿ ತಗೊಳ್ಳಿ, ಎಲ್ಲಾ ವಿಷಯಗಳನ್ನು ಅವರು ಬ್ಲೇಮ್ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡೋದು. ಆಗ ಆಟೋಮೆಟಿಕ್ ಆಗಿ ಏನಂತಂದ್ರೆ ಪ್ರಜೆಗಳಿಗೆ ಮೈಂಡ್ ವಾಶ್ ಆಗುತ್ತೆ. ಯಾವುದೇ ಒಂದು ವ್ಯಕ್ತಿ 1 ಸಲ 2 ಸಲ 3 ಸಲ 4 ಸಲ ನೋಡಿದಾಗ ಏನ್ ಮಾಡ್ತಾನೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಕ್ಕೆ ಥಿಂಕ್ ಮಾಡ್ತಾನೆ ಆ ಮನುಷ್ಯ. ಆದ ಕಾರಣ ಆಗೇನಾಗುತ್ತೆ, ಆ ವ್ಯಕ್ತಿಗಳ ಮೈಂಡ್ ವಾಶ್ ಆಗಿ ಮೈಂಡ್ ಡೈವರ್ಟ್ ಆಗಿ ಮತ ಕೂಡ ಬೇರೆ ಪಕ್ಷಗಳಿಗೆ ಹಾಕೋ ಆಲೋಚನೆ ಕೂಡ ತರುತ್ತೆ. ಆದ ಕಾರಣದಿಂದಲೇ 2017ರಲ್ಲಿ ಟ್ರಂಪ್ ಗೆದ್ದಿದ್ದು. ಇನ್ನೊಂದು ಇದರಲ್ಲಿ ನಿಸೀಮರಾಗಿರುವ ಇಸ್ರೇಲ್ ಏನಂತ ಕರೀತೇವೆ. ಇಸ್ರೇಲ್ ಯಾವ ರೀತಿ ಅಂದ್ರೆ ನೋಡಿ, ಅಲ್ಲಿ ಟೀಮ್ ಜಾರ್ಜ್ ಅನ್ನೋ ಒಂದು ಟೀಮ್ ಇರುತ್ತೆ. ಆ ಟೀಮ್ ಎಷ್ಟು ಗುಪ್ತಚರ ಇಲಾಖೆಯಿಂದ ಕೆಲಸ ಮಾಡುತ್ತೆ ಅಂದ್ರೆ ಆ ವಿಷಯ ಯಾರಿಗೂ ಗೊತ್ತನೇ ಆಗಲ್ಲ. ನೋಡಿ, ಪ್ರಪಂಚದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಧಿಕಾರ ನಡೆಸಬೇಕು, ಇಂತಹ ಪಕ್ಷ ನಡೆಸಬೇಕು, ಇಂಥವರೇ ಪ್ರಧಾನಿ ಆಗಬೇಕು, ಇಂಥವರೇ ಅಧ್ಯಕ್ಷರಾಗಬೇಕಂತ ಪ್ಲಾನ್ ಮಾಡುತ್ತೆ ಆ ಟೀಮ್ ಜಾರ್ಜ್ ಅನ್ನೋ ಟೀಮ್. ಬಂಧುಗಳ ರೀಸೆಂಟ್ ಆಗಿ ನೋಡಿರ್ಬೋದು, ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಚೇಂಜ್ ಮಾಡ್ಬಿಟ್ರು ಕೆಲವು ದಿನಗಳ ಹಿಂದೆ. ಆ ಪದ ಚೇಂಜ್ ಆಗಕ್ಕೆ ಕಾರಣನೇ ಇಸ್ರೇಲ್. ಏನಕ್ಕಂದ್ರೆ ಇಸ್ರೇಲ್ ವಿರುದ್ಧ ಹೇಳಿಕೆ ಕೊಟ್ಟಾಗ ಅಲ್ಲಿನ ಪ್ರಧಾನಿ ಬಗ್ಗೆ ಎಷ್ಟು ದುಷ್ಪ್ರಚಾರ ಮಾಡಿದ್ರು, ಕೆಟ್ಟದಾಗ ಪ್ರಚಾರ ಮಾಡಿದ್ರು, ಅಂದ್ರೆ ಪ್ರಾಪಗೇಂಡಾ ಮಾಡಿದ್ರು ಅಂದ್ರೆ ವಿಚಿತ್ರ ಅನ್ಸುತ್ತೆ. ಕೆಲವೇ ದಿನಗಳಲ್ಲೇನೆ ಆ ಪ್ರಧಾನಮಂತ್ರಿ ಚೇಂಜ್ ಆಗ್ಬಿಡ್ತಾರೆ. ಆ ರೀತಿಯಾಗಿ ಆ ಟೀಮ್ ಕೆಲಸ ಮಾಡುತ್ತೆ. ಆ ಟೀಮ್ಗೆ ಈಗ ಯಹೂದಿಗಳ ಏನಂತ ಕರಿತೀವಿ, ಆ ಯಹೂದು ಬಿಲಿಯನಿಯರ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಫಂಡ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಅನುಕೂಲವಾಗಿರುವ ಪಕ್ಷನೇ, ಅವ್ರ ಅನುಕೂಲ ಆಗಿರೋ ವ್ಯಕ್ತಿನ ಅಧಿಕಾರಿಗೆ ಬರಬೇಕು, ಆ ರೀತಿ ಪ್ಲಾನ್ ಮಾಡ್ತಾರೆ ಅವರು. ಈಗ ರೀಸೆಂಟ್ ಆಗಿ ಈ ಇಸ್ರೇಲ್ ಪ್ಯಾಲೇಸ್ ಬಂದಾಗ ಭಾರತ ವಿಷಯ ಬರುತ್ತೆ. ಈಗ ಭಾರತದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು, ಏನಕ್ಕಂದ್ರೆ ನೋಡಿ, ನರೇಂದ್ರ ಮೋದಿ ಅವರಾಗ್ಲಿ, ಭಾರತ ಸರ್ಕಾರ ಆಗ್ಲಿ, ಈಗ ಇಸ್ರೇಲ್ ಕಡೆ ಆಗ್ಲಿ ಇಲ್ಲ ಪ್ಯಾಲೇಸ್ತೈನ್ ಕಡೆ ಆಗ್ಲಿ ಯಾವುದೇ ಸಪೋರ್ಟ್ ನೀಡಿಲ್ಲ. ಈಗ ನಮ್ಮ ಭಾರತೀಯ ಪ್ರಜೆಗಳು ಎಲ್ಲರೂ ಹೇಳ್ತಾರೆ ನಾವು ಸಪೋರ್ಟ್ ವಿತ್ ಇಸ್ರೇಲ್ ಅಂತ. ಆದ್ರೆ ಸರ್ಕಾರ ಅಂತ ಬಂದಾಗ ಏನ್ ಮಾಡುತ್ತೆ, ಸ್ಟೇಟ್ 2 ಸ್ಟೇಟ್ಸ್ ಏನಂತ ಕರಿತೀವಿ. ಈಗ ಪ್ಯಾಲೆಸ್ತಾನ್ ಬಂದಾಗ ಹೌದು ಪ್ಯಾಲೆಸ್ತಾನ್ಗೆ ಬೇರೆ ರಾಷ್ಟ್ರವಾಗಿ ಮಾಡ್ಕೊಡ್ಬೇಕಂತ ಆಲೋಚನೆ ಮಾಡುತ್ತೆ. ಇನ್ನೊಂದು ವಿಷಯ ಬಂದಾಗ ಅಮಾಯಕರು ಪ್ರಜೆಗಳು ಸತ್ತಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಯಬಾರ್ದು ಅಂತ ಹೇಳಿ ಇಸ್ರೇಲ್ ವಿರುದ್ಧ ವೋಟ್ ಮಾಡುತ್ತೆ. ಈ ಕಾರಣದಿಂದಾಗಿ ಈ ಟೀಮ್ ಜಾರ್ಜ್ ಏನಂತ ಕರಿತೀವಿ ಅವರಿಗೆ ತುಂಬಾ ಕನ್ಫ್ಯೂಸ್ ಆಗಿ ಹೋಗಿದೆ. ಭಾರತ ಯಾರ ಕಡೆ ಇದೆ, ಇಸ್ರೇಲ್ ಕಡೆನಾ ಇಲ್ಲ ಪ್ಯಾಲೆಸ್ತಾನ್ ಕಡೆನಾ? ಈಗ ನಮ್ಮ 2024ರಲ್ಲಿ ಬರುವ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ನಾವು ಪ್ರಚಾರ ಮಾಡಬೇಕು, ಪ್ರಾಪಗಂಡ ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದೆ ಈ ಟೀಮು. ಯಾದಕ್ಕಂದ್ರೆ ನಮ್ಮ ಭಾರತ ನ್ಯಾಯವಾಗಿ ಯಾರ ಕಡೆ ನ್ಯಾಯ ಇದೆಯೋ ಅವ್ರ ಕಡೆ ವೋಟ್ ಮಾಡ್ತಾ ಇದೆ. ಈ ವಿಶ್ವಸಂಸ್ಥೆಯಲ್ಲಿ 2 ಸಲ ಒಂದು ವೋಟಿಂಗ್ ಆದಾಗ 2 ಸಲ ನಾವು ಇಸ್ರೇಲ್ ವಿರುದ್ಧವಾಗಿ ವೋಟ್ ಮಾಡಿದೀವಿ. ಏನಕ್ಕಂದ್ರೆ ಅಮಾಯಕರು ಸಾಯಬಾರ್ದು, ಆದ್ರೆ ಹಮಾಸ್ ಮಾಡಿದ ತಪ್ಪು, ಹಮಾಸ್ ಯಾವುದೇ ಕಾರಣಕ್ಕೆ ಉಳಿಸಬಾರ್ದು, ಟೈಮ್ ಕೊಡಿ ಅಂತ ನಮ್ಮ ಭಾರತ ಅವ್ರಿಗೆ ಹೇಳಿತ್ತು. ಆದ ಕಾರಣ ಈಗ ಫುಲ್ ಕನ್ಫ್ಯೂಸ್ ಅಲ್ಲಿ ಇದೆ. ಈಗ ಚೀನಾ ಏನ್ ಮಾಡ್ತಾ ಇದೆ ಅಂದ್ರೆ, ನಾನು ಹೇಳಿದಕ್ಕಿಂತ ಮುಂಚೆನೆ ಇಂದಿನ ಸರ್ಕಾರಗಳು ನಾವು ಎದೆ ತಡ್ಕೊಂಡು ಹೇಳ್ಬೋದು ಚೀನಾ ಫೇವರ್ ಆಗಿತ್ತು. ಚೀನಾ ಹೇಳಿದ ಮಾತ್ರ ಅರ್ಜೆಂಟ್ ಆಗಿ ಆಕಸ್ಮಿಕವಾಗಿ ಕೇಳ್ತಾ ಇತ್ತು ಆ ಪಕ್ಷಗಳು. ಆದ ಕಾರಣ ಅದೇ ಪಕ್ಷಗಳು ಮತ್ತೆ ಅದೇ ವ್ಯಕ್ತಿಗಳು ಮತ್ತೆ ಅಧಿಕಾರಕ್ಕೆ ಬರ್ಬೇಕಂತ ಚೀನಾ ಆಲೋಚನೆ ಮಾಡ್ತಾ ಇದೆ. ಈ ಆಲೋಚನೆ ಅಸ್ತ್ರ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು, ಫೇಸ್ಬುಕ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಎಕ್ಸ್ ಆಗ್ಲಿ, ಟ್ವಿಟರ್ ಅಂತ ಕರಿತೀವಲ್ಲ, ಈ ಎಲ್ಲಾ ಸೋಷಿಯಲ್ ಮೀಡಿಯಾದಿಂದ ಉಪಯೋಗಿಸ್ಕೊಂಡು ಇವ್ರನ್ನ ದುಷ್ಪ್ರಚಾರ ಮಾಡಿ ಕೆಟ್ಟದಾಗ ಪ್ರಾಪಗಂಡ ತೋರಿಸಿ ಮತ್ತೆ ಅಧಿಕಾರಕ್ಕೆ ಬರಬಾರ್ದು, ಆ ರೀತಿಯಾಗಿ ಮಾಡ್ಬೇಕಂತ ಚೀನಾ ಪ್ಲಾನ್ ಮಾಡ್ತಾ ಇದೆ. ನೋಡಿ ಬಂಧುಗಳೇ, ಈ ಚೀನಾ ಕುತಂತ್ರಕ್ಕೆ ಕೇವಲ ಫೇಸ್ಬುಕ್ ಅಲ್ಲಿ 4700 ಅಕೌಂಟ್ಗಳು ಕ್ರಿಯೇಟ್ ಮಾಡಿ ಅದರ ಮೋದಿ ಅವರ ಬಗ್ಗೆ ಕೆಟ್ಟದಾಗಿ ಪ್ರಾಪಗಂಡ ಮಾಡ್ತಾ ಇದಾರೆ ಅಂದ್ರೆ ಯಾವ ಲೆಕ್ಕಕ್ಕೆ, ಯಾವ ರೀತಿ ಅತಿಯಾದ ಕ್ರೂರವಾಗಿ ನಿಂತಿದೆ ಈ ಚೀನಾ, ಇಂತ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ. ಅದಕ್ಕೆ ಸಾಥ್ ಕೊಡ್ತಿರೋ ಮಾತ್ರ ನಮ್ಮ ಭಾರತೀಯರ ಬಂಧುಗಳೇ. ಇನ್ನು ಎಲ್ಲರ ಮುಂದೆ ಹೇಳ್ಬೋದು, ಏನಕ್ಕಂದ್ರೆ ಅವ್ರು ಕೊಡೋ ಹಣಕಾಸಿಗೆ, ಕೊಟ್ಟ ಹಣಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೇ ಕುತ್ಕೊಂಡು ಅದ್ರ ಬಗ್ಗೆ ಬ್ಲೇಮ್ ಮಾಡೋದು, ಅವ್ರ ಬಗ್ಗೆ ಆ ಪಕ್ಷದ ಬಗ್ಗೆ ಕೆಟ್ಟದಾಗ ಹೇಳೋದು, ಅವ್ರ ಬಗ್ಗೆ ಕೆಟ್ಟದಾಗ ಪ್ರಪಂಚ ಪ್ರಾಪಗಂಡ ಮಾಡೋದು, ಈ ರೀತಿಯಾಗಿ ಮಾಡೋದು. ರೀಸೆಂಟ್ ಆಗಿ ನೋಡಿರ್ತೀರಾ, ನಮ್ಮ ಭಾರತ ಸರ್ಕಾರ ಯೂಟ್ಯೂಬ್ ಗಳಲ್ಲಿ ಕೆಲವು ಅಕೌಂಟ್ ಗಳನ್ನ ಎಲ್ಲ ಕ್ಲೋಸ್ ಮಾಡಿದೆ. ಏನಕ್ಕೆ, ಅವರು ಗೌರ್ಮೆಂಟ್ ಬಗ್ಗೆ ಆಗ್ಲಿ ಇಲ್ಲ ಸರ್ಕಾರದ ಬಗ್ಗೆ ಆಗ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ಆಗ್ಲಿ
ಸುಳ್ಳು ಮಾಹಿತಿಗಳನ್ನ ನೀಡ್ತಾ ಹೋಗುತ್ತೆ. ಅಂತ ಯೂಟ್ಯೂಬ್ ಚಾನೆಲ್ಗಳನ್ನು ಸುಮಾರಾಗಿ ಒಂದು 7,000 ಅಕೌಂಟ್ಗಳನ್ನೆಲ್ಲ ಬ್ಯಾನ್ ಮಾಡಿದೆ ಭಾರತ ಸರ್ಕಾರ. ಭಾರತವನ್ನು ಬೆಳಿಬಾರ್ದು, ಭಾರತ ಯಾವುದೇ ಒಂದು ಹೊಸ ವಿಷಯ ತಂದಾಗ ಅದನ್ನ ಕೆಟ್ಟದ ಪ್ರಚಾರ ಮಾಡೋದು, ಇಲ್ಲ ಭಾರತ ಯಾವುದೇ ಒಂದು ಕಾರಣಕ್ಕೆ ಆರ್ಥಿಕವಾಗಿ ಬೆಳಿಬಾರ್ದು ಅನ್ನೋ ವ್ಯಕ್ತಿಗಳು ಯೂಟ್ಯೂಬ್ ಇಂದ ಸೋಷಿಯಲ್ ಮೀಡಿಯಾದಿಂದ ಪ್ರಚಾರ ಮಾಡಿದಾಗ ಅಂತ ವ್ಯಕ್ತಿಗಳನ್ನ ಅಂತ ಅಕೌಂಟ್ಗಳನ್ನು ಕ್ಲಿಯರ್ ಆಗಿ ಬಂದ್ ಮಾಡ್ಬೇಕಂತ ನಮ್ಮ ಸರ್ಕಾರ ಕೋರ್ಕೊಂತ ಇದೆ. ನಾವು ಇದರ ಮೂಲಕ ಹೇಳ್ಕೊಂತ ಇದ್ದೀವಿ ಬಂಧುಗಳೇ. ಏನಕ್ಕಂದ್ರೆ ನೋಡಿ, ಬೇರೆ ದೇಶದಲ್ಲಿ ಕುತ್ಕೊಂಡು ಅಲ್ಲೇ ಇದ್ದು ನಮ್ಮ ದೇಶದ ರಾಜಕೀಯವನ್ನು ಚಿತ್ರಣ ಬದಲಾಯಿಸಕ್ಕೂ ತಯಾರಾಗಿದೆ ಈ ಚೀನಾ. ಕುತಂತ್ರ ಬುದ್ಧಿ ತೋರಿಸ್ತಾ ಇದೆ. ಚೀನಾ ಅಂತಲ್ಲ, ಪಾಕಿಸ್ತಾನ ಕೂಡ ಏನ್ ಮಾಡ್ತಾ ಇದೆ ಅಂತೆ, ಇಂಥ ವ್ಯಕ್ತಿಗಳಿಗೆ ಹಣ ಕೊಡಲು ಸಿದ್ಧವಾಗಿದೆ. ನೀವು ಕೆಟ್ಟದಾಗಿ ಪ್ರಚಾರ ಮಾಡಿ ಮೋದಿ ಅವ್ರ ಬಗ್ಗೆ. ಬಂಧುಗಳೇ, ಇಲ್ಲಿ ಕರೆಕ್ಟ್ ಕ್ಲಿಯರ್ ಕಟ್ ಕಾಣ್ತಾ ಇದೆ. 2024 ಲೋಕಸಭೆ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಮೋದಿ ಗೆಲ್ತಾರ ಅಂತ ಎಲ್ಲರ ತಲೆಯಲ್ಲೂ ಒಂದು ಫಿಕ್ಸ್ ಆಗಿದೆ. ಆದ ಕಾರಣ ಅದು ಯಾವುದೇ ಕಾರಣಕ್ಕೂ ಗೆಲ್ಬಾರ್ದು. ಏನಕ್ಕಂದ್ರೆ ಇನ್ನೊಂದ್ಸಲ ಗೆದ್ರೆ ಮಾತ್ರ ಇವ್ರಿಗೆ ಪಿಕ್ಚರ್ ಇರುತ್ತೆ, ಸಿನಿಮಾ ತೋರಿಸ್ತಾರಂತ ಆಲ್ರೆಡಿ ಗೊತ್ತಾಗೋಗಿದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಗೆಲ್ಬಾರ್ದು. ಇನ್ನು ಕೇವಲ 6 ತಿಂಗಳಲ್ಲಿ ಈ ಎಲೆಕ್ಷನ್ಸ್ ಆಗುತ್ತೆ. ಇಂತಹ ಸಮಯದಲ್ಲಿ ಇಂತೆಲ್ಲ ಪ್ರಚಾರ ಮಾಡಿ, ಇಲ್ಲ ಪ್ರಾಪಗಾಂಡ ಮಾಡಿ, ಅದ್ರ ಬಗ್ಗೆ ಕೆಟ್ಟದಾಗಿ ಪ್ರೊಟೆಕ್ಟ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದೆ. ಮತ್ತೆ ಇಂಥ ವಿಷಯಗಳಿಗೆ ಯಾರು ಕಿವಿ ಕೊಡಬೇಡಿ. ಏನಕ್ಕಂದ್ರೆ ವೋಟ್ ಅನ್ನೋದು ನಮ್ಮ ಕೈಲಿರುತ್ತೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ವಿಡಿಯೋ ಏನಕ್ಕಂದ್ರೆ ಎಷ್ಟೊಂದು ಅಟ್ರಾಕ್ಟ್ ಆಗಿ ತೋರಿಸ್ತಾರೆ ಅಂದ್ರೆ ಅದು ನಿಜ ಏನೋ ಅನ್ನೋ ರೀತಿಯಲ್ಲಿ ಅವ್ರು ಶೂಟ್ ಮಾಡಿ ಅಷ್ಟು ನೀಟಾಗಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋ ಹಾಗೆ ಅವರು ನಮ್ಮ ಮೈಂಡ್ ಡೈವರ್ಟ್ ಆಗೋ ಹಾಗೆ ಹೇಳಿಕೆ ಕೊಡ್ತಾ ಇರ್ತಾರೆ. ಅದು ಯಾವುದೇ ಹೇಳಿಕೆಯನ್ನು ಕೇಳಬೇಡಿ. ಕೇವಲ ನಿಮ್ಮ ಮನಸ್ಸಿನಿಂದ ನಮ್ಮ ದೇಶ ಆಗ್ಲಿ, ನಮ್ಮ ದೇಶ ಆರ್ಥಿಕತೆ ಬೆಳೆಗಾಗ್ಲಿ, ದೇಶ ಬೆಳವಣಿಗೆ ಯಾವ ವ್ಯಕ್ತಿಯಾದ ಸೂಟ್ ಆಗ್ತಾರೋ, ನಮ್ಮ ಹಿಂದುತ್ವ ಅನ್ನೋದು ಯಾರನ್ನ ಕಾಪಾಡ್ತಾರೋ ಅವ್ರಿಗೆ ಮಾತ್ರ ವೋಟ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ಚೀನಾ ಕುತಂತ್ರ ಬಗ್ಗೆ ನೀವೇನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.